ಸಚಿವ ರಾಜಣ್ಣ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪ ಮಾಡಿ 4-5 ದಿನಗಳು ಕಳೆಯಿತು. ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿತ್ತು ಅವರ ಹೇಳಿಕೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಸದ್ದಾಗಿತ್ತು. ಅಷ್ಟು ಅಬ್ಬರಿಸಿದ್ದಂತಹ ರಾಜಣ್ಣ ಏಕಾಏಕಿ ಸೈಲೆಂಟ್ ಆಗಿಬಿಟ್ರ. ಯಾಕಿನ್ನೂ ದೂರು ಕೊಟ್ಟಿಲ್ಲ, ನಾನು ಹೈಕಮಾಂಡ್ಗೂ ದೂರು ಕೊಡ್ತೀನಿ, ಪೊಲೀಸರಿಗೂ ದೂರು ಕೊಡ್ತೀನಿ ಅಂತ ಹೇಳಿದಂಥವರು ಸೈಲೆಂಟ್ ಆಗಿರೋದು ಯಾಕೆ? ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇದೆ ಇವರ ನಡೆಯ ಹಿಂದೆ. ಕೇವಲ ರಾಜಣ್ಣ ಮಾತ್ರ ಅಲ್ಲ, ಅವರ ಪುತ್ರ ಕೂಡ ನನಗೂ ಹನಿ ಟ್ರ್ಯಾಪ್ ಪ್ರಯತ್ನಗಳು ನಡೆದಿತ್ತು ಅಂತಕ್ಕಂಥ ಆರೋಪವನ್ನು ಮಾಡಿದರು. ನಾವಿದನ್ನ ಡೇ 1 ಹೇಳಿದ್ವಿ, ಈ ಪ್ರಕರಣವನ್ನು ಹಳ್ಳ ಹಿಡಿಸ್ತಾರೆ ನೋಡ್ತೀರಿ ಅಂತಂದ್ಬಿಟ್ಟು. ಹಾಗೆ ಅನಿಸ್ತಾ ಇದೆಯಪ್ಪ ಸದ್ಯಕ್ಕೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಕೇಸಿಗ ಸೈಲೆಂಟ್ ಆಗ್ತಾ ಇದೆಯಾ? ಹನಿ ಟ್ರ್ಯಾಪ್ ಆರೋಪ ಮಾಡಿ 4 ದಿನ ಕಳೆದರೂ ಕೂಡ ರಾಜಣ್ಣ ಇನ್ನೂ ದೂರು ಕೊಟ್ಟಿಲ್ಲ. ಒಂದು ಕಡೆ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ, ಮತ್ತೊಂದು ಕಡೆ ಸರ್ಕಾರನೂ ಸೈಲೆಂಟ್ ಆಗಿದೆ. ಹನಿ ಟ್ರ್ಯಾಪ್ ಕೇಸನ್ನು ತಾರ್ಕಿಕ ಅಂತ್ಯ ಕಾಣಿಸೋದು ಸರ್ಕಾರಕ್ಕೆ ಇಷ್ಟ ಇಲ್ವಾ? ಅವರದ್ದೇ ಪಕ್ಷದವರು ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಆದರೆ ಖಂಡಿತ ಇಷ್ಟ ಇಲ್ಲ ಅಂತಲೇ ಹೇಳಬೇಕು. ಅದೇನಾದರೂ ಆರೋಪ ವಿರೋಧ ಪಕ್ಷದ ಮೇಲೆ ಬಂದಿದ್ದರೆ ಇಷ್ಟೊತ್ತಿಗೆ ಇರಾಬರ್ರ ಎಲ್ಲ ತನಿಖಾ ಸಂಸ್ಥೆಗಳಿಗೂ ಪತ್ರ ಬರೆದು ಬಿಡ್ತಾ ಇದ್ರು, ತನಿಖೆ ಮಾಡಿ 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 ಅಂತ. ಅವ್ರ ಪಕ್ಷದವರೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸೈಲೆಂಟ್ ಆಗಿದೆ ಸರ್ಕಾರ. ರಾಜಣ್ಣ ಅವ್ರನ್ನೂ ಸೈಲೆಂಟ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನಿನ್ನೆ ರಾಜಣ್ಣ ಅವರ ಪುತ್ರ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದು ಬಿಟ್ಟರೆ ಇನ್ಯಾವ ಡೆವಲಪ್ಮೆಂಟು ಈ 4 ದಿವಸದಲ್ಲಿ ನಡೀಲಿಲ್ಲ. ರಾಜಣ್ಣ ಅವ್ರು ಅಬ್ಬರಿಸಿದ್ದು ನೋಡಿದ್ರೆ ನಾನು ಹೈಕಮಾಂಡ್ ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ, DGಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಹೇಳಿದವರು 4 ದಿವಸದಿಂದ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ಈಗ ಸದ್ಯದ ಪ್ರಶ್ನೆ. ಹಾಗಾದರೆ ಈ ಪ್ರಕರಣ ಬರೀ ಹೇಳಿಕೆಗಳಿಗೆ, ಆರೋಪಗಳಿಗೆ ಮಾತ್ರ ಸಾಕ್ಷಿ ಆಗ್ತಾ ಇದೆಯಾ? ರಾಜ್ಯದ ಜನ ಇದನ್ನು ತಿಳ್ಕೊಳ್ಳೋದು ಬೇಡವಾ ಏನಾಗಿದೆ ಅಂತ? 48 ಜನ ಹನಿ ಟ್ರ್ಯಾಪು ಅಂತಾರೆ. ಅದು ಯಾರ್ಯಾರಿದ್ದಾರೆ ಅಥವಾ ಯಾರು ಮಾಡಿಸಿದ್ದಾರೆ? CD ಫ್ಯಾಕ್ಟ್ರಿ ಅಂತಾರೆ. ಅದು ಯಾರು ಮಾಡಿಸಿದ್ದಾರೆ ಅಂತ ಬೇಕಲ್ಲ, ಏನಪ್ಪ? ಹಾಗಾದರೆ ರಾಜಣ್ಣ ಸೈಲೆಂಟ್ ಆಗಿರೋದು ಯಾಕೆ ಈ ಪ್ರಶ್ನೆ ಬರುತ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ನೋಡೋದಾದರೆ, ಬುಧವಾರ ಗುರುವಾರ CM ಮತ್ತು ಗೃಹ ಸಚಿವರನ್ನ ಭೇಟಿ ಆಗ್ತೀನಿ ಅಂತ ರಾಜಣ್ಣ ಅವರೇ ಹೇಳಿದರು. ದೂರು ಕೊಡ್ತೀನಿ, ತನಿಖೆ ಆಗಬೇಕು ಅಂತ ಕೂಡ ರಾಜಣ್ಣ ಹೇಳಿದರು. ಬಟ್ 4 ದಿನ ಆದರೂ ದೂರನ್ನು ಕೊಡ್ತಾ ಇಲ್ಲ ರಾಜಣ್ಣ. ಇದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ದೂರು ಕೊಡೋದಕ್ಕೆ ಮನಸ್ಸಿಲ್ವೋ ಅಥವಾ ದೂರು ಕೊಡೋ ಆ ವ್ಯಕ್ತಿಯ ಬಗ್ಗೆ ಭಯನಾ? ಪ್ರಶ್ನೆ ಕೇಳಬೇಕಲ್ವ ನಾವು. ಹನಿ ಟ್ರ್ಯಾಪ್ ಕೇಸನ್ನು ಸರ್ಕಾರವು ಲಘುವಾಗಿ ತೆಗೆದುಕೊಳ್ತಾ ಇದೆಯಾ? ನಮ್ಮವರೇ ಇದ್ದಾರೆ, ಒಂದು ಸಂದೇಶ ಕೊಡಬೇಕಾಗಿತ್ತು, ಕೊಟ್ಟುಬಿಟ್ಟಿದ್ದೀವಿ, ಇನ್ಯಾಕೆ ಬಿಡು ಮುಂದಕ್ಕೆ ಹೋಗೋದು ಅನ್ನೋ ಮನಸ್ಥಿತಿನ ಗೊತ್ತಿಲ್ಲ ಸರ್ಕಾರಕ್ಕೆ. ಹನಿ ಟ್ರ್ಯಾಪ್ ಕೇಸ್ ತನಿಖೆ ಮಾಡುವಂತಹ ಮನಸ್ಸೇ ಇಲ್ವಾ? ಹಾಗಾದರೆ CBI ಅಥವಾ ನ್ಯಾಯಾಂಗ ತನಿಖೆಗೆ ಪಟ್ಟು ಹಿಡಿದಿದೆ BJP ಮತ್ತು JDS. ಆದರೆ ಕೇವಲ ಉನ್ನತ ಮಟ್ಟದ ತನಿಖೆ ಅಂತ ಆನ್ ದ ಫ್ಲೋರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಗೃಹ ಸಚಿವರು ಕೂಡ ಹೇಳಿದ್ರು. ಸಚಿವರು ದೂರು ಕೊಡದೇ ಇದ್ರು ಸರ್ಕಾರ ಸುಮೋಟೋ ಕೇಸನ್ನು ದಾಖಲು ಮಾಡೋದಕ್ಕೆ ಅವಕಾಶ ಇದೆ. ಬಿಕಾಸ್ ರಾಜ್ಯದ ಪ್ರಭಾವಿ ಸಮುದಾಯಕ್ಕೆ ಸೇರಿದಂತಹ ನಾಯಕ, ಜನಪ್ರತಿನಿಧಿ ಮೇಲೆ ಇಂಥದ್ದೊಂದು ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ. ಬಟ್ ಯಾವುದನ್ನು ಬಳಸ್ಕೊಳ್ತಾ ಇಲ್ಲ. ಆಮೇಲೆ ಆನ್ ದ ಫ್ಲೋರ್ ಮಾತಾಡಿರೋದನ್ನ ಇಟ್ಕೊಂಡು, ಅದು ಕಾಗ್ನಿಸಬಲ್ ಅಫೆನ್ಸ್ ಅಡಿಯಲ್ಲಿ ಬಂದರೂ ಕೂಡ ಆನ್ ದ ಫ್ಲೋರ್ ಮಾತಾಡಿರೋದನ್ನು ಇಟ್ಕೊಂಡು ಪೊಲೀಸರು ಕೇಸನ್ನು ದಾಖಲಿಸ್ಕೊಳ್ಳೋದಕ್ಕಾಗಲ್ಲ. ಇವರು ದೂರು ಕೊಡಬೇಕು, ಕೊಟ್ಟ ನಂತರ ಯಾವ ರೀತಿ ತನಿಖೆಯನ್ನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಬಟ್ ಯಾಕೆ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ. ಮತ್ತು SIT ಅಂತೆಲ್ಲ ಹೇಳೋದು ಸುಮ್ಮನೆ ಕಣ್ಣೊರೆಸುವಂತಹ ತಂತ್ರ. ಈಗ ಎಷ್ಟು ಕೇಸ್ಗಳನ್ನು SIT ಕೊಟ್ಟರು, ಏನಾಯ್ತು? ಅದು ಪ್ರಜ್ವಲ್ ರೇವಣ್ಣ ಕೇಸ್ ಕೊಟ್ಟರು, ಮುನಿರತ್ನ ಅವ್ರು ಕೇಸ್ ಕೊಟ್ಟರು, ಅದ್ರ ಜೊತೆಗೆ ಇನ್ನೂ ಸುಮಾರು ಜನರು ಕೇಸ್ ಕೊಟ್ಟಿದ್ದಾರೆ. ಏನಾಯ್ತು? ಅದು ಪ್ರಶ್ನೆ ಇದೆಯಲ್ವಾ? ಇದು ಅಷ್ಟೇ ಆಗುತ್ತೆ, ಅಷ್ಟೇ. ಜನರಿಗೆ ನಿರಾಸೆ ಇದರಿಂದ. ಇದು ಮೊದಲಲ್ಲ, ಕಳೆದು ಅಲ್ಲ, ಹಿಂದೆನೂ ಬಂದಿದ್ದಾವೆ, ಮುಂದೆನೂ ಬರ್ಬೋದು. ಅದು ಸರ್ಕಾರ, ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರೋ ಅದು ಅವ್ರು ಬಿಟ್ಟಂತ ವಿಚಾರ. ದಿವಸ ಮಾತಾಡ್ತೀನಿ. ಇದು ಮೊದಲಲ್ಲ. ಆದ್ರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ? ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನು ಬಹಳ ಪ್ರಯತ್ನ ಮಾಡಿದ್ರು, ನನ್ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು. ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ. ಹೋಗಿ ಕಂಪ್ಲೇಂಟ್ ಕೊಡು ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದ್ರೆ ಇದು ಎಂಡ್ ಆಗ್ಬೇಕು. ರಾಜಣ್ಣವ್ರ ಮೇಲೆ ಆಗುತ್ತೆ, ನನ್ ಮೇಲೆ ಆಗುತ್ತೆ, ಇನ್ನೊಬ್ರ ಮೇಲೆ ಆಗುತ್ತೆ ಅಂತಲ್ಲ. ಯಾರ ಮೇಲಾದ್ರೂ ಇದು ತಪ್ಪಿದು. ತನಿಖೆ ಆದ್ಮೇಲೆ ಅದಕ್ಕೆ ಯಾರಿಂದ ಇದ್ರು ಅದು ಹೊರಬರ್ಲಿ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ರಾಜಣ್ಣ ಅವರ ಹನಿ ಟ್ರ್ಯಾಪ್ ಆರೋಪ ಕೇವಲ ವಿಧಾನಸೌಧದಲ್ಲಿ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಅಂತ? ಯಾಕೆಂದರೆ ಅವರಾಗಲಿ ಅವರ ಪುತ್ರರಾಗಲಿ ಇಲ್ಲಿ ತನಕ ದೂರು ಕೊಡೋದಕ್ಕೆ ಹೋಗಿಲ್ಲ.
ಪಕ್ಷನೇ ಏನಾದರೂ ಅವ್ರನ್ನ ಸೈಲೆಂಟ್ ಮಾಡಿಬಿಡ್ತಾ, ಅಥವಾ ಯಾರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲಿನ ಭಯದಿಂದ ಸುಮ್ಮನಾಗಿದ್ದಾರಾ? ಕಾಂಗ್ರೆಸ್ ಪಾಳೆಯದಲ್ಲಿ ಏನು ನಡೀತಾ ಇದೆ, ಅಥವಾ ಇದೊಂದು ಹಿಟ್ ಅಂಡ್ ರನ್ ಕೇಸಾ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಇದು ಹಿಟ್ ಆ್ಯಂಡ್ ರನ್ ಕೇಸ್ ಅಲ್ಲ. ಸರ್ಕಾರ ಕೂಡ ಆ ಥರ ಭಾವಿಸ್ಕೊಂಡಿಲ್ಲ. ಆದರೆ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪ್ರಕರಣವನ್ನು ರಾಜಕೀಯವಾಗಿ ನೋಡುತ್ತೆ, ಇಲ್ಲೂ ಕೂಡ ಅದೇ ಆಗ್ತಿದೆ ಅನ್ನುವಂಥ ಅನುಮಾನ. 20ನೇ ತಾರೀಕು ಸದನದಲ್ಲಿ ದೊಡ್ಡ ಮಟ್ಟದ ಸದ್ದಾಯಿತು. ಯಾಕೆಂದರೆ ಅವತ್ತು BJPಯವರ ಆರೋಪಕ್ಕೆ ಖುದ್ದಾಗಿ ರಾಜಣ್ಣ ಅವರೇ ಸ್ಪಷ್ಟೀಕರಣ ಕೊಟ್ಟರು. ಹೌದು, ನನ್ನ ಮೇಲೆ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅನ್ನುವಂಥದ್ದನ್ನು ಕ್ಲೈಮ್ ಮಾಡಿಕೊಂಡ್ರು. ಅದು ಒಂದು ರೀತಿಯಲ್ಲಿ ಸದನದ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಅದನ್ನೇ ಇಟ್ಕೊಂಡು BJPಯವರು ಮತ್ತು JDSನವರು CBI ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಮಾಡಿಸಿ ಅನ್ನುವಂತಹ ಒತ್ತಡ ಹಾಕ್ತಾ ಇದ್ದಾರೆ. 21ನೇ ತಾರೀಕು ಮುಖ್ಯಮಂತ್ರಿಗಳು ಖುದ್ದಾಗಿ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ಅದಕ್ಕೂ ಹಿಂದಿನ ದಿನ ಪರಮೇಶ್ವರ್ ಅವರು ಕೂಡ ಸ್ಪಷ್ಟೀಕರಣ ಕೊಡ್ತಾರೆ. ಈ ಇಬ್ಬರ ಸ್ಪಷ್ಟೀಕರಣದಲ್ಲಿ ಒಂದೇ ಒಂದು ವಿಚಾರ, ರಾಜಣ್ಣ ಅವರು ದೂರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಲಿಖಿತ ದೂರು ಬಂದ ನಂತರ ನಾವು ಕ್ರಮ ತೆಗೆದುಕೊಳ್ತೇವೆ. ನಮ್ಮಲ್ಲಿರಲಿ ಆರೋಪಿ, ನಿಮ್ಮಲ್ಲಿರಲಿ ಆರೋಪಿ, ಯಾರೇ ಇದ್ರೂ ಕೂಡ ನಾವು ರಕ್ಷಣೆ ಮಾಡಲ್ಲ, ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಷ್ಟು ದಿನಗಳಾದರೂ ಕೂಡ ಹತ್ತತ್ರ ಸದನದಲ್ಲಿ ಸದ್ದಾಗಿ 4 ದಿನ, ಅದಕ್ಕೂ ಹಿಂದೆ 4 ದಿನ, ಒಟ್ಟು 8 ದಿನ ಆಗಿದೆ ಪ್ರಕರಣ ಬಯಲಿಗೆ ಬಂದು. ಇನ್ನೂ ಕೂಡ ಯಾಕೆ ದೂರು ದಾಖಲಾಗಿಲ್ಲ, ಇನ್ನೂ ಕೂಡ ಸರ್ಕಾರ ಯಾಕೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಸಂದೇಶವನ್ನು ವಿಪಕ್ಷಗಳಿಗೆ ಮತ್ತು ಸಾರ್ವಜನಿಕರಿಗೆ ರವಾನೆ ಮಾಡ್ತಿಲ್ಲ ಅನ್ನುವಂಥ ಇಲ್ಲ ಅನುಮಾನ. ಆದರೆ ರಾಜ್ಯ ಸರ್ಕಾರ ಇದನ್ನು ಬಹಿರಂಗವಾಗಿ ನಾವು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದೆ. ಆಂತರಿಕವಾಗಿಯೂ ಕೂಡ ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಯಾಕೆಂದರೆ ಸಂತ್ರಸ್ತರು ಕೂಡ ಅವ್ರದ್ದೇ ಪಕ್ಷದವರು, ಆರೋಪ ಕೂಡ ಅವ್ರದ್ದೇ ಪಕ್ಷದವ್ರ ಮೇಲೆ ಇದೆ. ಯಾಕೆಂದರೆ BJPಯವರು ಅದನ್ನು ಅಧಿಕಾರಕ್ಕೆ ಲಿಂಕ್ ಮಾಡಿದ್ದಾರೆ. ಪವರ್ ಶೇರ್ ವಿಚಾರವಾಗಿ ಯಾರೋ ಒಬ್ಬರು CM ಆಗೋದಕ್ಕೆ ಇದನ್ನು ಮಾಡಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಸದನದಲ್ಲೇ ಮಾಡಿದ್ದಾರೆ. ಹಾಗಾಗಿ ಆರೋಪನೂ ಅವ್ರ ಮೇಲೆ ಇದೆ. ಏನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ವಕೀಲರ ಜೊತೆ ರಾಜನ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರ ಪುತ್ರ ನಿನ್ನೆ ಮುಖ್ಯಮಂತ್ರಿಗಳ ಭೇಟಿ ಸಂದರ್ಭದಲ್ಲಿ ಹೇಳಿದ್ದಾರೆ. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ರಾಜೇಂದ್ರ ಅವರು ಭೇಟಿ ಸಂದರ್ಭದಲ್ಲಿ DGPಗೆ ದೂರು ಕೊಡಿ ಅನ್ನುವಂಥದ್ದನ್ನು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು 2-3 ದಿನಗಳಲ್ಲಿ ದೂರು ಕೊಡಬಹುದು. ಆದರೆ ಈ ವಿಳಂಬ ಯಾಕೆ ಅನ್ನುವಂಥದ್ದು ಇಲ್ಲಿ ಚರ್ಚೆ ಆಗ್ತಿದೆ. ಎಲ್ಲ ಒಂದು ಕಡೆ ಇದನ್ನು ತಿಪ್ಪೆ ಸರಿಸುವ ಒಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಯಾಕೆಂದರೆ ಇಲ್ಲಿ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಆರೋಪನೂ ಕೂಡ ಅವ್ರ ಮೇಲೆ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಪ್ರಭಾವ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ರಾಜಣ್ಣ ಅವರ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಕೂಡ ಎಲ್ಲ ಒಂದು ಕಡೆ ಸದ್ದಿಲ್ಲದೆ ನಡೀತಾ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯ ಬಣದ ಸದಸ್ಯರು ಯಾರೆಲ್ಲ ಇದ್ದಾರೆ ಅವರು ಈ ಪ್ರಕರಣ ಅಷ್ಟು ಸುಲಭಕ್ಕೆ ಮುಚ್ಚೋಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಈಗ ಏನೂ ಆಗ್ತಿಲ್ಲ ಅಂತ ಅನಿಸ್ಬೋದು. ಆದರೆ ಕಾಂಗ್ರೆಸ್ ಒಳಗಡೆ ಒಂದು ರೀತಿಯಲ್ಲಿ ಕಿಚ್ಚು ಹಚ್ಚೋಗಿದೆ. ಹಾಗಾಗಿ ಏನಾಗುತ್ತೆ ಕಾದೋಡ್ಬೇಕು. ಮುಖ್ಯವಾಗಿ ದೂರು ದಾಖಲಾಗುತ್ತಾ ಅನ್ನುವಂಥದ್ದು ನೋಡಬೇಕು. ಬುಧವಾರ ಅಥವಾ ಗುರುವಾರ ದೂರು ಕೊಡ್ತೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಅದರಂತೆ ದೂರು ದಾಖಲಾದರೆ ಇದನ್ನು ಮತ್ತಷ್ಟು ಸೀರಿಯಸ್ ಸ್ವರೂಪ ಪಡ್ಕೋಬಹುದು. ಅನಂತರ ಸರ್ಕಾರ ಯಾವ ತನಿಖೆ ಮಾಡುತ್ತೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲ. ಅದು ಈಗ BJP CBI ಮಾಡಿ ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ಮಾಡಿಸಿ ಅಂತ ಹೇಳಿದ್ದಾರೆ. ರಾಜಣ್ಣ ಯಾವ್ದಾದ್ರು ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರ ಯಾವ ತನಿಖೆ ಮಾಡಿಸುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.